ನಿಯಮಗಳನ್ನು ಮನುಷ್ಯನ ಭವಿಷ್ಯಕ್ಕಾಗಿ ಕೊಟ್ಟಿರತಕ್ಕಂಥ ದೇವರು. ದೇವರ ಆಜ್ಞೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಜವಾಬ್ದಾರಿಯಲ್ಲಿ ನಾವಿದ್ದೇವೆ. 9ನೆಯ ಪಾಠ ವೀಕ್ಷಿಸಿ, ದೇವರ ಆಶೀರ್ವಾದವನ್ನು ಪಡೆಯಿರಿ. ಹೋಪ್ ಸಬ್ಬತ್ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಾರ್ಥನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಶುರು ಮಾಡೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆ, ಈ ಸಬ್ಬತ್ ಶಾಲೆಯ ಪಾಠವನ್ನು ಆಶೀರ್ವದಿಸು. ನಮ್ಮ ಜೊತೆ ನೀನು ಮಾತನಾಡು. ಇದರಲ್ಲಿ ಭಾಗವಹಿಸುವಂಥ ಅತಿಥಿಗಳನ್ನು, ಇದನ್ನು ನೋಡುವಂಥ ವೀಕ್ಷಕರನ್ನು ವಿಶೇಷವಾಗಿ ಆಶೀರ್ವದಿಸಿ ನೀನೇ ನಮ್ಮೆಲ್ಲರ ಜೀವನದ ಮೂಲಕ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. 9ನೇ ಪಾಠಕ್ಕೆ ಬಂದಿದ್ದೇವೆ. ಈ ತ್ರೈಮಾಸಿಕದಲ್ಲಿ ಐಗುಪ್ತ ದೇಶದಿಂದ ಕಾನಾನ್ ದೇಶದವರೆಗೂ ಬರುವಂಥ, ಪ್ರಯಾಣ ಮಾಡುವಂಥ ಇಸ್ರಾಯೇಲರ ಅನುಭವ, ದೇವರ ನಡೆಸುವಿಕೆ, ಅದನ್ನು ನಾವು ಕಲಿತಾ ಇದ್ದೇವೆ. ಈ 9ನೇ ಪಾಠಕ್ಕೆ ನಾವು ಬರುವುದಾದರೆ, ಈ ನ್ಯಾಯ ಆಜ್ಞೆಗಳನ್ನು ಕಾರ್ಯರೂಪದಲ್ಲಿ ಜೀವಿಸುವುದು ಎಂಬತಕ್ಕಂಥ ಒಂದು ಶಿರೋನಾಮೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ವಿಮೋಚನಾಕಾಂಡ 20ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಈ ಸಂದರ್ಭದಲ್ಲಿ ನಾವು ಓದೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ಯೆಹೋವನು ಮೋಶೆಗೆ ಹೀಗಂದನು, ನೀನು ಇಸ್ರಾಯೇಲ್ಯರಿಗೆ ಹೇಳಬೇಕಾದ್ದೇನೆಂದರೆ, ನಾನು ಆಕಾಶದಿಂದ ನಿಮ್ಮ ಸಂಗಡ ಮಾತಾಡಿದ್ದನ್ನು ನೋಡಿದ್ದೀರಷ್ಟೇ. ಆದ್ದರಿಂದ ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು. ಈಗ ಕೆಲವೊಂದು ಸಂಸ್ಥೆಗಳನ್ನು, ಕ್ರೈಸ್ತಿಯ ಸಂಸ್ಥೆ, ಐ ಡೋಂಟ್ ವಾಂಟ್ ಟು ಯೂಸ್ ದ ನೇಮ್ ಫಾರ್ ದಟ್ ಚರ್ಚ್, ಮೂರ್ತಿಗಳನ್ನು ಇಟ್ಕೊಂಡಿದ್ದಾರೆ ಅವರವರ ಸಭೆಗಳಲ್ಲಿ, ಚರ್ಚ್ನಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ 10 ಆಜ್ಞೆಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಈ ಒಂದು 20ನೇ ಅಧ್ಯಾಯ 23 ಮತ್ತು 22 ಮತ್ತು 23ನೇ ವಚನದಲ್ಲಿ ಬೆಳ್ಳಿ ಅಥವಾ ಬಂಗಾರದಲ್ಲಿ ಯಾವುದೇ ರೀತಿಯಾದ ದೇವರುಗಳನ್ನು, ಮೂರ್ತಿಗಳನ್ನು ನೀವು ಮಾಡಿಕೊಳ್ಳಬಾರದು ಎಂಬತಕ್ಕಂಥ ವಿಚಾರ ನೇರವಾಗಿದೆ. ಅದನ್ನು ಇನ್ನೂ ಆಳಕ್ಕೆ ಹೋಗೋಣ. ಆದರೆ ಇಲ್ಲಿ ದೇವರು 10 ಆಜ್ಞೆಗಳನ್ನು ಕೊಡುವಾಗ ಇತರರಂತೆ, ಹಂಗಂದರೆ ಲೋಕದಲ್ಲಿ ಆಗಿನ ಸಮಯದಲ್ಲಿ ಬಹಳಷ್ಟು ಜನರಿದ್ದರು, ಆಜ್ಞೆಗಳನ್ನು ಕೈಗೊಂಡು ನಡೆದೇ ಇರತಕ್ಕಂಥ ಜನರು ಇದ್ದರು. ಬೇರೆಯವ್ರಿಗಿಂತ ನೀವು ವ್ಯತ್ಯಾಸವಾಗಿರಬೇಕು ಅನ್ನೋ ಕಾರಣದಿಂದ 10 ಆಜ್ಞೆಗಳನ್ನು ಕೊಟ್ಟರ, ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಖಂಡಿತವಾಗಿ ನೀವು ಬೇರೆಯವ್ರಿಗಿಂತ ವ್ಯತ್ಯಾಸವಾಗಿರಬೇಕೆಂಬತಕ್ಕಂಥ ಕಾರಣದಲ್ಲೇ ಕೊಟ್ಟರು. ಯಾಕೆಂದರೆ ಆಜ್ಞೆಗಳು ನಿಮ್ಮನ್ನು ಬೇರ್ಪಡಿಸುತ್ತದೆ. ಆಜ್ಞೆಗಳನ್ನು ಕೈಕೊಳ್ಳದೇ ಇರೋರಿಗೂ ವ್ಯತ್ಯಾಸ ಇದ್ದೇ ಇರ್ತದೆ. ಇದನ್ನು ಸ್ವಾಮಿ ಎಷ್ಟರ ಮಟ್ಟಿಗೆ ಖಚಿತಪಡಿಸಿದೆ ಎಂಬುದಾಗಿ ಹೇಳುವಾಗ, ಎಲ್ಲರೂ ಸಹ ಈ ಆಜ್ಞೆಗಳಿಗೆ, ನಿಯಮಗಳಿಗೆ ಅಧೀನರಾಗಿರಬೇಕು. ಈ ಆಜ್ಞೆಗಳನ್ನು ನ್ಯಾಯಾಧೀಶರುಗಳು, ಕೆಲವು ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಬೇಕು ಈ ಆಜ್ಞೆಗಳನ್ನು ಉಸ್ತುವಾರಿ ನೋಡಿಕೊಳ್ಳಲಿಕ್ಕೆ. ಎರಡನೇದಾಗಿ ಯಾಜಕರುಗಳು ಇದನ್ನು ತಾವು ಅರಿತುಕೊಂಡು ಬೇರೆಯವರಿಗೆ ತಿಳಿಸಬೇಕಾಗಿತ್ತು. ಮತ್ತು ಪೋಷಕರುಗಳು, ತಂದೆ ತಾಯಿಗಳು ಬಹಳ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಯಾಕೆಂದರೆ ಅವರು ತಮ್ಮ ಮಕ್ಕಳಿಗೆ ಈ ಪಾಠವನ್ನು ಕಲಿಸಬೇಕು ಎಂಬುದಾಗಿ. ಸೊ ಈ ಆಜ್ಞೆಗಳನ್ನು ದೇವರು ಕೊಟ್ಟಿರುವಾಗ ಹೇಗೆ ಆಜ್ಞೆಗಳು ಎಷ್ಟು ಪ್ರಾಮುಖ್ಯವಾಗಿದೆಯೋ, ಆಜ್ಞೆಗಳನ್ನು ಕೊಡುವ ದೇವರನ್ನು ಸಹ ನೀವು ಅರಿತುಕೊಳ್ಳಬೇಕು. ಯಾಕೆಂದರೆ ಫರೋಹನನು ತನ್ನ ಕಾಲದಲ್ಲಿ ಸಣ್ಣ ಮಕ್ಕಳನ್ನು ಕೊಲ್ಲುವುದಕ್ಕೆ ಒಂದು ಆಜ್ಞೆಯನ್ನು ಹೊರಡಿಸಿದ. ಅದೇನನ್ನು ತೋರಿಸ್ತದೆ ಅಂದರೆ ಫರೋಹನನ ದುಷ್ಟತನವನ್ನು ತೋರಿಸ್ತದೆ. ಆದರೆ ನಮ್ಮ ದೇವರು ಈ ಆಜ್ಞೆಗಳನ್ನು ಕೊಟ್ಟು ತಾನು ಎಷ್ಟು ಒಳ್ಳೆಯವನು, ಎಷ್ಟು ಪ್ರೀತಿಮಯನು, ಎಷ್ಟು ಕನಿಕರವುಳ್ಳವನು, ಎಷ್ಟು ಕಾಳಜಿಯನ್ನು ವಹಿಸುತ್ತಾನೆ ಎಂಬುದನ್ನು ಇಡೀ ಲೋಕಕ್ಕೆ ತಿಳಿಸುವಂತನಾಗಿದ್ದಾನೆ. ವಂಡರ್ಫುಲ್. ನಾವು ಭಾನುವಾರದ ಪಾಠಕ್ಕೆ ಬರುವುದಾದರೆ, ಈ ಒಡಂಬಡಿಕೆಯ ಬಗ್ಗೆ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಲೇಖಕರು ಬರೆದಿದ್ದಾರೆ. ದಯವಿಟ್ಟು ಅದನ್ನು ವಿವರಿಸಿ. ಒಡಂಬಡಿಕೆಯ ನಿಯಮಗಳು. ಸೀನಾಯಿ ಬೆಟ್ಟದ ಮೇಲೆ ದೇವರು ಆಜ್ಞೆಗಳನ್ನು ಕೊಟ್ಟಾಗ ಒಂದು ಅಡಿಪಾಯವನ್ನು ಸ್ವಾಮಿ ಹಾಕಿದ್ನು.
ಅದೇನೆಂದರೆ ಈ ಒಡಂಬಡಿಕೆಗಳಿಗೆ ಕೆಲವು ನಿಯಮಗಳಿದೆ. ಅದನ್ನು ಪರಿಪಾಲನೆ ಮಾಡುವಾಗ ನೀವು ಅದನ್ನು ಭಂಗಪಡಿಸಬಾರದು, ಅದನ್ನು ಹೊಲಸು ಮಾಡಬಾರದು, ಅದನ್ನು ತುಚ್ಛವಾಗಿ ನೋಡಬಾರದು. ವೈಟಮ್ಮನವರು ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಮನುಷ್ಯರ ಒಂದು ಮನಸ್ಸು ಎಷ್ಟು ಕೀಳಾಗಿತ್ತು ಎಂಬುದಾಗಿ ಹೇಳುವಾಗ ಈ ಆಜ್ಞೆಗಳೆಲ್ಲ ಅವರಿಗೆ ಹೊಸದಾಗಿ ಕಾಣ್ತಾ ಇತ್ತು. ಯಾಕೆಂದರೆ 430 ವರ್ಷಗಳು ಇಸ್ರೇಲ್ ಜನಾಂಗದವರು ಗುಲಾಮಗಿರಿಯಲ್ಲಿ ಸೇವೆಯನ್ನು ಮಾಡಿ ಅವರ ಮನಸ್ಸುಗಳು ಅಷ್ಟೇ ಮಂಕಾಗಿತ್ತು. ಈಗ 10 ಆಜ್ಞೆಗಳನ್ನು ಸ್ವಾಮಿ ಕೊಟ್ಟಿರುವಾಗ ಇದು ನ್ಯಾಯ ತೀರ್ಪಿನ ಆಜ್ಞೆ. ಇದನ್ನು ಮಾಡಲೇಬೇಕು ಎಂಬತಕ್ಕಂಥ ನಿಯಮ ಇದೆ. ಇದನ್ನು ಮಾಡಿದಾಗ ನಿಮಗೆ ರಕ್ಷಣೆ ಸಿಗುವಂಥದ್ದಾಗಿದೆ ಎಂಬುದಾಗಿ ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ನಮ್ಮ ಸತ್ಯವೇದಗಳನ್ನು ವಿಮೋಚನ ಕಾಂಡ 21ನೇ ಅಧ್ಯಾಯಕ್ಕೆ ತಿರುಗಿಸುವಾಗ ಇಲ್ಲಿ ಅನೇಕ ರೀತಿಯಾದಂಥ ನಿಯಮಗಳನ್ನು ಸ್ವಾಮಿ ಕೊಟ್ಟಿದ್ದಾರೆ. ಕೇವಲ 10 ಆಜ್ಞೆಗಳು ಮಾತ್ರವಲ್ಲ, ಅದರ ಹೊರತಾಗಿ ಮೋಶೆಗೆ ಕೆಲವು ನಿಯಮಗಳನ್ನು ಕೊಟ್ಟಿದ್ದಾರೆ ಸ್ವಾಮಿ. ಆ ನಿಯಮಗಳು ಇಸ್ರೇಲ್ ಜನಾಂಗರ ಒಳಿತಿಗಾಗಿ ಕೊಟ್ಟರು. ನೀವು ಸಬ್ಬತ್ತನ್ನು ಉಲ್ಲಂಘನೆ ಮಾಡುವಾಗ ಸಬ್ಬತ್ತನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು, ಇವೆಲ್ಲವೂ ಸಹ ಮನುಷ್ಯರು ಈ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕು ಎಂಬತಕ್ಕಂಥ ಕಾರಣಕ್ಕೆ ಅದನ್ನು ಕೊಟ್ಟಿದ್ದಾರೆ. ಈಗ ಒಬ್ಬ ಗುಲಾಮರಾಗಿದ್ದರೆ ಅವ್ರಿಗೂ ಸಹ ನಿಯಮ ಇದೆ. ನೀವು ಇಷ್ಟು ಗಂಟೆಗಳು ಕೆಲಸ ಮಾಡಬೇಕು, ಇಷ್ಟನ್ನು ನೀವು ಮುಗಿಸ್ಕೊಡ್ಬೇಕು, ಇವೆಲ್ಲ ನಿಯಮಗಳು ಅದರಲ್ಲಿದೆ. ಅನೇಕರು ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ರು ಆಗಿನ ಕಾಲದಲ್ಲಿ. ಆದರೆ ಸ್ವಾಮಿ ಅದನ್ನು ಸರಿಪಡಿಸುವುದಕ್ಕೋಸ್ಕರವಾಗಿ ಇದನ್ನು ಕೊಟ್ಟರು. ಈಗ ಉದಾಹರಣೆಗೆ ವಿಮೋಚನಕಾಂಡ 21:1-2 ಒಂದು ವಾಕ್ಯ ಹೇಳ್ತದೆ, ನೀವು ಅವರಿಗೆ ನೇಮಿಸಬೇಕಾದ ನ್ಯಾಯವಿಧಗಳು ಯಾವುದೆಂದರೆ, ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ ಆ ಇಬ್ರಿಯನು 6 ವರ್ಷ ದಾಸನಾಗಿದ್ದು 7ನೇ ವರ್ಷದಲ್ಲಿ ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬೇಕು. ಈಗ ಇದರಲ್ಲಿ 6 ವರ್ಷ ಅವನು ಸೇವಕನಾಗಿರ್ತಾನೆ, ಅವನು ಬಿಡುಗಡೆ ಮಾಡಬೇಕು. ಒಂದು ವೇಳೆ ಅವನು ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲೇ ಇರ್ತೇನೆ ಎಂಬುದಾಗಿ ಹೇಳುವಾಗ ಅವನಿಗೆ ಇನ್ನೊಂದು ನಿಯಮ ಇದೆ. ಅವನ ಕರ್ಕೊಂಡೋಗಿ ಅವನ ಕಿವಿಯನ್ನು ಚುಚ್ಚಿಬಿಟ್ಟು ಅವನನ್ನು ನಿನ್ನ ಸೇವಕನಾಗಿ, ನಿನ್ನ ಮನೆಯಾಳಾಗಿ, ಪರ್ಮನೆಂಟಾಗಿ ಅಲ್ಲೇ ಇಟ್ಕೊಳ್ಳಲಿಕ್ಕೆ ಒಂದು ನಿಯಮ ಇದೆ. ಹಾಗಿರುವಲ್ಲಿ ಒಂದೊಂದು ನಿಯಮವೂ ಸಹ ದೇವರು ಇಸ್ರೇಲರ ಒಳಿತಿಗಾಗಿ ಕೊಟ್ಟದ್ದು. ನಿಯಮ ಎಂಬತಕ್ಕಂಥದ್ದು ಸುಮ್ಮನೆ ಒಂದು ಕಾಟಾಚಾರಕ್ಕೆ ತೆಗೆದುಕೊಳ್ತಕ್ಕಂಥ ವಿಷಯವಲ್ಲ, ಬಹಳಷ್ಟು ಅರ್ಥಭರಿತವಾಗಿರ್ತಕ್ಕಂಥ ವಿಚಾರಗಳು ಅಡಗಿದೆ ಎಂಬತಕ್ಕಂಥದ್ದನ್ನು ಇಸ್ರಾಯೇಲ್ರು ಅರ್ಥ ಮಾಡಿಕೊಂಡ್ರೋ ಇಲ್ವೋ, ಆದರೆ ನಾವು ಆಧುನಿಕ ಇಸ್ರಾಯೇಲ್ರು ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನಂತೀರ? ಖಂಡಿತವಾಗಿ. ಸಣ್ಣ ವಿರಾಮವನ್ನು ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೋಮವಾರದ ಪಾಠದಲ್ಲಿ ಇನ್ನಷ್ಟು ವಿಚಾರಗಳು, ಈ ನ್ಯಾಯ ವಿಚಾರಣೆಯ ವಿಚಾರ ಇರ್ಬೋದು ಅಥವಾ 10 ಆಜ್ಞೆಗಳ ಬಗ್ಗೆ ಇರಬಹುದು, ಇಸ್ರಾಯೇಲ್ರ ಅವರ ಒಂದು ಜೀವನದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಈ ವಿಚಾರಗಳನ್ನು ನಮಗೆ ಯಾವ ರೀತಿ ಅದನ್ನು ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಎಂಬತಕ್ಕಂಥದ್ದೇ ನಮ್ಮ ಉದ್ದೇಶ. ಬನ್ನಿ ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠ ಹೇಳಿ. ಸೋಮವಾರದ ಪಾಠದಲ್ಲಿ ನಾವು ಹೆಚ್ಚು ನಿಯಮಗಳು, ಹೆಚ್ಚು ಆಜ್ಞೆಗಳ ಬಗ್ಗೆ ಕಲಿತಾ ಇದ್ದೀವಿ. ದೇವರು ತನ್ನ ಕೃಪೆಯಿಂದ ನ್ಯಾಯಾಧಿಪತಿಗಳಿಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದಾನೆ. ದಶಾಜ್ಞೆಗಳು ಇಡೀ ಲೋಕಕ್ಕೆ, ಇದು ಯೂನಿವರ್ಸಲ್ ಅಂತ ಹೇಳಿದೆ, ವಿಶ್ವದಾದ್ಯಂತ ಎಲ್ಲ ಜನರಿಗೂ ನಿತ್ಯ ಕಾಲಕ್ಕೂ ಸೀಮಿತವಾದಂಥ ಆಜ್ಞೆಗಳು. ಆದರೆ ದಿನನಿತ್ಯದ ಚಟುವಟಿಕೆಯಲ್ಲಿ ಈ ನಿಯಮಗಳನ್ನು ಅಳವಡಿಸಲಿಕ್ಕೆ ದೇವರು ಮೋಶೆಗೆ ವಿವರಣೆ ಮಾಡಿದ್ದಾನೆ. ಅದೇನಂತ ಹೇಳಿದ್ರೆ, ಆಸ್ತಿಯ ಹಕ್ಕುಗಳು, ಆಸ್ತಿಯನ್ನು ಹಂಚುವಾಗ ಯಾರಿಗೆ ಏನೇನು ಆಗಬೇಕು ಅನ್ನೋದು ಅನೇಕರು ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಅದು ಸತ್ಯವೇದದಲ್ಲಿ ಈಗ ಸಹಜವಾಗಿ ನಮ್ಮ ಸಂವಿಧಾನದಲ್ಲೂ ಅದನ್ನು ಬದಲಾವಣೆ ಮಾಡಿದ್ದಾರೆ. ಆಸ್ತಿ ಬರೀ ಪುರುಷರಿಗೆ ಮಾತ್ರ ಅಲ್ಲ, ಸ್ತ್ರೀಯರಿಗೂ ಸಿಗಬೇಕು ಅಂತೇಳಿ. ಅದೆಲ್ಲಿದೆ ಅಂತ ಹೇಳಿದ್ರೆ ಸತ್ಯವೇದದಲ್ಲಿದೆ. ನಾನು ಅದನ್ನು ನನ್ನ ಹೆಂಡತಿಗೆ ತೋರಿಸಿದಾಗ ಅವ್ರಿಗೆ ಆಶ್ಚರ್ಯ, ಹೌದು ಬೈಬಲಲ್ಲಿ ಇದೆಯಲ್ಲ, ಇದನ್ನು ನಮ್ಮ ಸಂವಿಧಾನವೂ ಸಹ ಮರ್ತುಬಿಟ್ಟಿತ್ತು. ಆದರೆ ಈಗ ಅಮೆಂಡ್ಮೆಂಟ್ ಮಾಡಿದ್ದಾರೆ, ಬದಲಾವಣೆ ಮಾಡಿ ಹೆಣ್ಮಕ್ಳಿಗೂ ಆಸ್ತಿ ಸಿಗಬೇಕೆಂಬುದಾಗಿ. ಇದು ದೇವರ ವಾಕ್ಯದಲ್ಲಿರತಕ್ಕಂಥ ನಿಯಮ. ಹಾಗೂ ವಿಮೋಚನ ಕಾಂಡ 21ನೇ ಅಧ್ಯಾಯದಲ್ಲಿ ಓದ್ತೇವೆ, ಒಂದು ಹೆತ್ತು
ಯಾರಿಗಾದ್ರೂ ಹಾನಿ ಮಾಡಿದ್ರೆ ಏನು ನಿಯಮ? ಆ ನಿಯಮವನ್ನು ಕುರಿತು ಸತ್ಯವೇದದಲ್ಲಿ ಬರೆದಿದೆ. ಒಬ್ಬ ಹೆಣ್ಮಗಳು ವಿಶೇಷವಾಗಿ 20ನೇ ವಚನ ಹೇಳುತ್ತೆ, ಯೆಹೋವನೊಬ್ಬನಿಗೆ ಹೊರತಾಗಿ ಬೇರೊಬ್ಬ ದೇವರಿಗೆ ಯಜ್ಞವನ್ನು ಮಾಡುವುದನ್ನು ನಾಶಪಡಿಸಬೇಕು. ಇವತ್ತು ನಾನು ನಿಮಗೆ ಬೇರೆ ದೇವರು ಇರಬಾರ್ದು ಅಂತ ಹೇಳಿದ್ದಾನೆ. ಬಹುಶಃ ನಾವು ಬೇರೆ ದೇವರಿಗೆ ಯಜ್ಞ ಅರ್ಪಿಸಿದ್ರೆ ಏನು ಶಿಕ್ಷೆ ಕೊಡಬೇಕು ಅದನ್ನು ವಿವರಣೆ ಮಾಡಿದ್ದಾರೆ. ಮತ್ತು ಪರದೇಶಸ್ಥನಿಗೆ ಅನ್ಯಾಯ ಮಾಡಬಾರದು, ಉಪದ್ರವ ಕೊಡಬಾರದು. ನೀವು ಐಗುಪ್ತ ದೇಶದಲ್ಲಿ ಪರದೇಶಸ್ಥರಾಗಿದ್ದರಲ್ಲವೇ, ವಿಧವೆಯರನ್ನಾಗಲಿ ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ಬಾಧಿಸಬಾರದು. ಇದೆಲ್ಲ 10 ಆಜ್ಞೆಗಳಲ್ಲಿಲ್ಲ. ಆದರೆ ಹೆಚ್ಚು ನಿಯಮಗಳಲ್ಲಿ ದೇವರು ಎಲ್ಲ ದಿನನಿತ್ಯದ ಜೀವಿತಕ್ಕೆ ಬೇಕಾದ ಎಲ್ಲ ನಿಯಮಗಳನ್ನು ಸ್ವಾಮಿ ವಿವರಿಸಿದ್ದಾನೆ. ಯಾರಿಗೂ ಅನ್ಯಾಯ ಮಾಡಬಾರ್ದು. ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇಟ್ಟಿದ್ದಾನೆ, ಕ್ರಮವನ್ನು ಇಟ್ಟಿದ್ದಾನೆ. ಆ ಕ್ರಮವನ್ನು ಅನುಸರಿಸಿದ್ರೆ ಸಮಾಜ ಸುಭದ್ರವಾಗಿರುತ್ತೆ, ಸುಮಧುರವಾಗಿರುತ್ತೆ, ಸಂತೋಷವಾಗಿರುತ್ತೆ, ಶಾಂತಿಮಯವಾಗಿರುತ್ತೆ. ಅದನ್ನು ಪಾಲಿಸಬೇಕಾದ್ರೆ ಎಲ್ಲ ಸಮುದಾಯದವರು ಈ ಆಜ್ಞೆಗಳನ್ನು ಪಾಲಿಸಬೇಕಾಗಿದೆ. ಒಂದೇ ಒಂದು ಸೆಕೆಂಡ್ ನಿಮ್ಮನ್ನು ನಾನು ತಡೆ ಮಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಒಂದು ಸಣ್ಣ ಗುಂಪು, ಸಣ್ಣ ಪ್ರಮಾಣದಲ್ಲಿ ಕೆಲವೊಂದು ಸಂಸ್ಥೆಗಳು, ಕ್ರೈಸ್ತಿಯ ಸಂಸ್ಥೆಗಳು, ಇಲ್ಲ ಇದೆಲ್ಲ ಮುಗೀತು, ಇದು ಹಳೆ ಒಡಂಬಡಿಕೆಯ ಒಂದು ವಿಚಾರಗಳು, ಶಿಲುಬೆಯ ಮೇಲೆ ಜಡಿಯಲ್ಪಟ್ಟಿದೆ, ಸೊ ನಾವು ಇದನ್ನು ಕೈಗೊಂಡು ನಡೆಯೋದು ಬೇಕಾಗಿಲ್ಲ, ನೂತನವಾಗಿರ್ತಕ್ಕಂಥ ಆಜ್ಞೆಗಳು ಜಾರಿಗೆ ಬಂದಿದೆ ಅಂತ ಅವ್ರಿಗೆ ನೀವೇನು ಹೇಳ್ತೀರಾ? ಇದು ಮಹಾ ತಪ್ಪು. ಅವ್ರ ತಿಳುವಳಿಕೆನೇ ತಪ್ಪಾಗಿದೆ. ದೇವರು ಶಾಶ್ವತ ಆದಮೇಲೆ ಆತನ ಆಜ್ಞೆಗಳು ಶಾಶ್ವತ. ದೇವರು ಶಿಲ್ಬೆ ಮೇಲೆ ಏನನ್ನು ಜಡ್ದ ಅಂತ ಹೇಳಿದ್ರೆ ಆಜ್ಞೆನ ಜಡಿಲಿಲ್ಲ. ದೇವರು ಶಿಲ್ಬೆ ಮೇಲೆ ಜಡದ್ದು ಯಾವುದು ಅಂತ ಹೇಳಿದ್ರೆ ಲೋಕದ ಪಾಪವನ್ನು ಸ್ವಾಮಿ ಶಿಲ್ಬೆಗೆ ಜಡದ, ಪಾಪವನ್ನು ಅಂತ್ಯಗೊಳಿಸ್ದ. ಆಜ್ಞೆಗಳನ್ನು ಸ್ವಾಮಿ ಹೇಳ್ದ, ಭೂಮಿ ಆಕಾಶ ಎಳೆದೋದ್ರೂ ನನ್ನ ಆಜ್ಞೆ ಏನಾಗಲ್ಲ, ಹಳೆದು ಹೋಗಲ್ಲ ಅಂತ ಮತ್ತೇನೋ ಸುವಾರ್ತೆ 5ನೇದಲ್ಲಿ ಓದ್ತೇವೆ. ಇವತ್ತು ಭೂಮಿ ಎಳೆದೋಗಿದೆಯಾ? ಭೂಮಿ ಎಳೆದಿಲ್ಲ ಅಂತ ಹೇಳಿದ್ರೆ ಆಜ್ಞೆ ಎಳೆದಿಲ್ಲ. ಆಜ್ಞೆ ಎಲ್ಲಿ ತನಕ ಇರುತ್ತಂದರೆ ಭೂಮಿ ಆಕಾಶ ಎಳೆದೋಗೋ ತನಕ ಆಜ್ಞೆ ಇದ್ದೇ ಇರ್ತದಂತೆ. ಅಂದರೆ ಭೂಮಿ ಆಕಾಶ ಎಳೆದೋಗಲ್ಲ, ಆಜ್ಞೆನೂ ಎಳೆದೋಗಲ್ಲ. ದೇವರು ಶಾಶ್ವತವಾಗಿರ್ತಾನೆ, ಆಜ್ಞೆನೂ ಶಾಶ್ವತವಾಗಿರುತ್ತೆ. ಇದು ಸೈತಾನನು ಮಾಡಿರ್ತಕ್ಕಂಥ ಕುತಂತ್ರ. ಯಾಕಂತ ಹೇಳಿದ್ರೆ ನಾನು ನಿಮ್ಗೆ ಕಳೆದ ಪಾಠದಲ್ಲಿ ಹೇಳಿದೆ, ಆಜ್ಞೆ ಯಾವ್ದು ಹೋಲಿಕೆ ಆಗಿದೆ? ಒಂದು ಕನ್ನಡಿಗೆ ಹೋಲಿಕೆ ಆಗಿದೆ. ಕನ್ನಡಿ ಏನು ತೋರಿಸುತ್ತೆ? ನಮ್ಮ ಮುಖದಲ್ಲಿರ್ತಕ್ಕ ಕಲೆಯನ್ನು ತೋರಿಸುತ್ತೆ. ಆಜ್ಞೆ ಏನು ತೋರಿಸುತ್ತೆ? ಪಾಪವನ್ನು ತೋರಿಸುತ್ತೆ. ಪಾಪನೇ ಇಲ್ಲ ಪಾಪನೇ ಹರುವಾಗದೇ ಇದ್ದರೆ ಪಾಪದ ಸಂಬಳ ಏನು? ಮರಣ. ಇವತ್ತು ಆಜ್ಞೆಗಳಿಲ್ಲ ಅಂದಮೇಲೆ ಪಾಪನೇ ಗೊತ್ತಾಗಲ್ಲ. ಜನ ಆಜ್ಞೆಗಳಿಲ್ಲದ ಏನಾಗ್ತಾರೆ? ಹಲ್ಲೆ ಮೀರ್ತಾರೆ. ಎಲ್ಲೇ ಮೀರಿದಾಗ ಏನಾಗ್ತಾರೆ? ಇಂಗ್ಲೀಷ್ ಹೇಳ್ತಾರೆ ಅನಾರ್ಕಿಸಮ್ ಅಂತ ಹೇಳ್ತಾರೆ, ಲಾಲೆಸ್ನೆಸ್. ಆಗ ಜನ ಇಷ್ಟ ಬಂದಾಗ ಮಾಡಿದಾಗ ಅವರು ಪಾಪಕ್ಕೊಳಗಾಗ್ತಾರೆ. ಪಾಪದ ಸಂಬಳ ಮರಣ. ಪಾಪ ಕೊಡುವ ಸಂಬಳ ಮರಣದ ಪ್ರಯುಕ್ತ ಎಲ್ಲ ನಾಶ ಆಗಬೇಕಂತ ಸೈತಾನ ಉದ್ದೇಶ. ಅದಕ್ಕೆ ಇವತ್ತು ಎಲ್ಲರನ್ನೂ ಮರಳು ಮಾಡಿ ಆಜ್ಞೆಗಳು ರದ್ದಾಗಿದೆ ಅಂತಿದ್ದಾರೆ. ಇವತ್ತು ಬೋಧಕರು ಯಾರಾದರೂ ಪ್ರಸಂಗ ಮಾಡ್ತಾಯಿದ್ದಾರೆ ಆಜ್ಞೆ ರದ್ದಾಗಿದ್ದರೆ ಅವ್ರು ಮಹಾ ತಪ್ಪು ಮಾಡ್ತಿದ್ದಾರೆ. ಅವ್ರನ್ನ ಹಿಂಬಾಲಿಸ್ಬೇಡ್ರಿ. ದೇವ್ರ ವಾಕ್ಯ ಯಾವತ್ತೂ ರದ್ದಾಗಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ವಂಡರ್ಫುಲ್. ಮುಂದೆ ಹೋಗೋಣ. ದೇವರ ನಿಜವಾದ ಯೋಜನೆ ಯಾವುದಾಗಿತ್ತು? ದೇವರ ನಿಜವಾದಂತಹ ಇಲ್ಲವೇ ಅಸಲಿ ಯೋಜನೆ ಏನು ಎಂಬುದಾಗಿ ನಾವು ನೋಡೋದಾದರೆ, ದೇವರು ಇಸ್ರಾಯೇಲರನ್ನು ಅದ್ಭುತವಾಗಿ ಈ ಸಮುದ್ರ ಪ್ರಯಾಣದ ಮುಖಾಂತರ ಕರೆದುಕೊಂಡು ಬರ್ತಾರೆ. ಸಮುದ್ರವನ್ನು 2 ಭಾಗ ಮಾಡ್ತಾರೆ. ಒಣ ನೆಲದಲ್ಲಿ ಅವರೆಲ್ಲರನ್ನು ಕೂಡ ನಡೆ ಮಾಡ್ತಾರೆ. ಅದ್ಭುತವಾಗಿ ದೇವರು ಅವರನ್ನು ಕಾದು ಕಾಪಾಡಿ ನಡೆಸ್ತಾರೆ. ಅದೇ ರೀತಿ ಮತ್ತೊಂದು ಸನ್ನಿವೇಶದಲ್ಲಿ 2ನೇ ಅರಸ 19ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಸಿರ್ಯರ ಅರಸನಾದಂತಹ ಸೆನಾಶರೀಬನು ಹಿಜ್ಕೀಯನ ಮೇಲೆ ದಾಳಿಗೆ ಬರ್ತಾನೆ. ಇಂತಹ ಸಂದರ್ಭದಲ್ಲಿ ಹಿಜ್ಕೀಯನು ಹೋಗಿ ದೇವರ ಮಂದಿರದಲ್ಲಿ, ಸ್ವಾಮಿ ನಮ್ಮ ಪರಿಸ್ಥಿತಿ ಹೀಗಿದೆ, ನಮ್ಮನ್ನು ಕನಿಕರಿಸು ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ದೂತನನ್ನು ಕಳುಹಿಸಿ ಒಂದೇ ರಾತ್ರಿ 1,85,000 ಅಸಿರ್ಯರೆಲ್ಲರನ್ನೂ ಕೂಡ ನಾಶ ಮಾಡ್ತಾನೆ. ಅಂದರೆ ತನ್ನ ಮಕ್ಕಳನ್ನು ದೇವರು ಕಾಪಾಡಲು ಎಷ್ಟು ದೂರ ಬೇಕಾದರೂ ಹೋಗಬಲ್ಲ ಎಂಬುದನ್ನು ನಾವಿಲ್ಲಿ ಕಲಿಯಬಹುದಾಗಿದೆ. ಅಷ್ಟೇ ಅಲ್ಲ, ನಾವು ವಿಶೇಷವಾಗಿ ಇಲ್ಲಿ ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಅಬ್ರಹಾಮನಿಗೆ ದೇವರು ವಾಗ್ದಾನವನ್ನು ಮಾಡ್ತಾನೆ. ಇಗೋ ನಾನು ನಿನಗೆ ಕನಾನ್ ದೇಶವನ್ನು ಕೊಡ್ತೇನೆ, ಆದರೆ ಅದಕ್ಕಿಂತ ಮುನ್ನ 400 ವರ್ಷಗಳು ನೀನು ಕಾಯಬೇಕು, ನಿನ್ನ ಸಂತಾನಕ್ಕೆ ನಾನು ಆ ಒಂದು ಸ್ಥಳವನ್ನು ಕೊಡುವುದಕ್ಕೂ ಮುನ್ನ 400 ವರ್ಷಗಳು ಕಾಯಬೇಕು ಎಂಬುದಾಗಿ ದೇವರು ಹೇಳ್ತಾನೆ. ಯಾಕೆ ಈ 400 ವರ್ಷಗಳು ಎಂಬುದಾಗಿ ನಾವು ನೋಡೋದಾದರೆ, ಅಲ್ಲಿರುವಂಥವರಿಗೆ ದೇವರು ಕೃಪಾಕಾಲವನ್ನು ಕೊಟ್ಟಿದ್ದ. ಎಲ್ಲಿರುವವರಿಗೆ? ಆ ವಾಗ್ದಾನ ಭೂಮಿಯಲ್ಲಿರುವಂತಹ ಜನರಿಗೆ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಅವರಿಗೆ ಕೃಪಾಕಾಲ 400 ವರ್ಷಗಳು. ಆ 400 ವರ್ಷಗಳಲ್ಲಿ ಒಂದು ವೇಳೆ ಅವರು ಮಾರ್ಪಾಟನ್ನು ಹೊಂದಿದರೆ ದೇವರು ಖಂಡಿತವಾಗ್ಲೂ ಅವರನ್ನು ಕೂಡ ಆಶ್ರಯ ಮಾಡ್ತಾ ಇದ್ದ. ಆದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಬದಲಾಗದ ಕಾರಣ ದೇವರು ಅವರೆಲ್ಲರನ್ನೂ ಕೂಡ ಓಡಿಸಿ ತನ್ನ ಪ್ರಜೆಗಳಿಗೆ ಏನು ಮಾಡ್ತಾನಪ್ಪ ಅಂತಂದರೆ ಈ ವಾಗ್ದಾನ ಭೂಮಿಯನ್ನು ಕೊಡೋದನ್ನು ನಾವು ಕಾಣ್ತಿದ್ದೇವೆ. ನಾನು ಯಾವ ರೀತಿ ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾನೆ. ವಿಮೋಚನ ಕಾಂಡ
23ನೇ ಅಧ್ಯಾಯ 27, 28 ವಚನಗಳಲ್ಲಿ 2 ಅಂಶಗಳನ್ನು ನಾವು ಇಲ್ಲಿ ಕಲಿಬೋದಾಗಿದೆ. 27ನೇ ವಾಕ್ಯ, ಮೊದಲನೇ ಅಂಶ, ನೀವು ಹೋಗುವ ಎಲ್ಲ ಕಡೆಗಳಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವಳವನ್ನು ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನು ಓಡಿ ಹೋಗುವಂತೆ ಮಾಡುವೆನೋ. ದೇವರು ವಾಗ್ದಾನ ಮಾಡ್ತಿದ್ದಾನೆ, ನಿಮ್ಮಿಂದ ಎಲ್ಲರೂ ಕೂಡ ಓಡಿ ಹೋಗಬೇಕು. ಅವರ ಹೃದಯದಲ್ಲಿ ನಾನು ಕಳವಳವನ್ನು ಉಂಟು ಮಾಡ್ತೇನೆ, ಹೆದರಿಕೆಯನ್ನು ಉಂಟು ಮಾಡಿ ಅವರೆಲ್ಲರನ್ನು ಕೂಡ ಚದುರಿಸ್ತೇನೆ ಎಂಬುದಾಗಿ ದೇವರ ವಾಗ್ದಾನವನ್ನು ಮಾಡ್ತಿದ್ದಾನೆ. ಎರಡನೇದು ಏನಪ್ಪ ಅಂತಂದರೆ, ಅದಲ್ಲದೆ ಕಡಜದ ಹುಳುಗಳನ್ನು ನಿಮ್ಮ ಮುಂಚಿತವಾಗಿ ಕಳುಹಿಸುವೆನೋ, ಹಿವ್ವಿಯರು, ಕನಾನ್ಯರು, ಹಿತ್ತಿಯರು ನಿಮ್ಮ ಮುಂದೆ ನಿಲ್ಲದಂತೆ ಅವು ಅವರನ್ನು ಓಡಿಸಿ ಬಿಡುವವು. ನಾನು ಚದರಿಸಿಬಿಡ್ತೇನೆ ಈ ಶತ್ರುಗಳನ್ನೆಲ್ಲರನ್ನೂ ಕೂಡ ಎಂಬುದಾಗಿ ದೇವರು ವಾಗ್ದಾನವನ್ನು ಮಾಡ್ತಿದ್ದಾನೆ. ಈ 2 ವಾಗ್ದಾನಗಳು ನೆರವೇರಬೇಕಾದ್ರೆ ಇವರು ಮಾಡಬೇಕಾದಂತಹ ಕರ್ತವ್ಯವೂ ಒಂದುಂಟು. ಏನು ಆ ಕರ್ತವ್ಯ ಎಂಬುದನ್ನು ನಾವು ನೋಡೋದಾದರೆ, ವಿಮೋಚನಕಾಂಡ 23ನೇ ಅಧ್ಯಾಯ 21ನೇ ವಚನದಲ್ಲಿ ಆ ಒಂದು ಕರ್ತವ್ಯ ಇದೆ. ಆ ಕರ್ತವ್ಯ ಯಾವುದು ಎಂಬುದಾಗಿ ನಾವು ನೋಡೋದಾದರೆ, ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು, ಆತನಿಗೆ ಅವಿಧೇಯರಾಗಬಾರದು. ಅವಿಧೇಯರಾದರೆ ನಿಮ್ಮನ್ನು ಕ್ಷಮಿಸಲಾರನು, ನನ್ನ ನಾಮ ಮಹಿಮೆ ಆತನಲ್ಲಿ ಇರುವುದು. ದೇವರು ಹೇಳ್ತಿದ್ದಾನೆ, ದೇವರು ಮೋಶೆ ಮುಖಾಂತರ ಮಾತನಾಡಿ ತಿಳಿಸ್ತಾ ಇದ್ದಾನೆ. ಏನಪ್ಪ ಅಂತಂದರೆ, ಆತನ ಮಾತುಗಳಲ್ಲಿ ಒಂದನ್ನೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು, ಆತನ ಮಾತುಗಳಿಗೆ ಕಿವಿಗೊಡಬೇಕು, ಅವಿಧೇಯರಾಗದೆ ವಿಧೇಯರಾಗಿ ಜೀವಿಸಬೇಕು ಎಂಬುದಾಗಿ ಇಲ್ಲಿ ಮೋಶೆ ಮಾತನಾಡೋದನ್ನು ಕಾಣ್ತಾ ಇದ್ದೇವೆ. ಬರೀ ಇಸ್ರಾಯೇಲ್ರಿಗೆ ಮಾತ್ರ ಆ ನಿಯಮಗಳನ್ನು ಕೊಡಲಿಲ್ಲ, ಇಸ್ರಾಯೇಲರ ಮೂಲಕ ಇನ್ನೂ ಬೇರೆಯವರು ಕೂಡ ನಿಯಮಗಳನ್ನು ಕಲ್ತ್ಕೋಬೋದು, ಅದರ ಅರ್ಥವನ್ನು ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶ ದೇವರದಾಗಿತ್ತು ಅಲ್ವೇ? ಖಂಡಿತವಾಗ್ಲೂ ಹೇಳಿ. ಇಲ್ಲಿ ದೇವರು ಕೊಡುತ್ತಿರುವಂತಹ ಪ್ರತಿಯೊಂದೊಂದು ವಾಗ್ದಾನ, ನುಡಿಯುತ್ತಿರುವಂತಹ ಪ್ರತಿಯೊಂದೊಂದು ಮಾತು ಇಸ್ರೇಲರಿಗೆ ಮಾತ್ರವಲ್ಲ, ಆತ್ಮೀಯ ಇಸ್ರೇಲರಂತಹ ನಮಗೂ ಕೂಡ ಇವು ಎಲ್ಲವೂ ಕೂಡ ಅನ್ವಯಿಸುತ್ತೆ ಎಂಬುದನ್ನು ನಾವು ಗಮನಿಸಬೇಕು. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ನಿಯಮಗಳ ಬಗ್ಗೆ ಕಲಿತಾ ಇದ್ದೀವಿ ಈ ವಾರದಲ್ಲಿ. ಐ ಫಾರ್ ಅನ್ ಐ, ಟೂತ್ ಫಾರ್ ಅ ಟೂತ್. ಏನು ಇದು ನಾವು ಚಿಕ್ಕ ವಯಸ್ಸಿಂದ ಕಲಿತಾ ಇದ್ದೀವಿ. ಇದನ್ನು ದುಬೈನಲ್ಲಿ ಫಾಲೋ ಮಾಡ್ತಾರೆ, ಸೌದಿ ಅರೇಬಿಯಾನಲ್ಲಿ ಫಾಲೋ ಮಾಡ್ತಾರೆ. ಅಂದರೆ ಇದು ಬಂದು ಒಂದು ಬೈಬಲ್ ಇನ್ಸ್ಪೈರ್ಡ್ ಟ್ರೂತ್ ಅಂತ ನಮಗೆ ಬಹಳ ವರ್ಷಗಳು ಗೊತ್ತಿರಲಿಲ್ಲ. ಈಗ ದೊಡ್ಡ ದೊಡ್ಡ ದೇಶಗಳು ಅದನ್ನು ಪಾಲನೆ ಮಾಡ್ತಾ ಇದೆ. ಆದರೆ ಇದು ದೇವರು ಸಮಯದಲ್ಲಿ ಅಥವಾ ಮೋಶೆಯ ಸಮಯದಲ್ಲಿ ಬಂದಂಥ ಒಂದು ನಿಯಮಗಳು. ಹೇಳಿ ಪಾಸ್ಟ್ರೆ. ಈ ಆಜ್ಞೆಯನ್ನು ಕುರಿತು ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಪ್ರತಿಯಾಗಿ ಕೊಡಬೇಕು ಎಂಬುದಾಗಿ ಶಾಸ್ತ್ರ ಬರೆದಿದೆ ಅಂತ ಅನೇಕರು ಅದನ್ನು ಪಾಲಿಸ್ತಾ ಇದ್ದಾರೆ. ಇದು ಹಳೆಯ ನಂಬಿಕೆಯಲ್ಲಿ ಕೊಟ್ಟಂಥ ಒಂದು ನಿಯಮ ಅಂತ ಜನ ನಂಬಿದ್ದಾರೆ. ಆದರೆ ಸ್ವಾಮಿ ಇವರ ತಪ್ಪರ್ಥವನ್ನು ಇಲ್ಲಿ ಸರಿಯಾಗಿ ಪಡಿಸ್ತಾ ಇದ್ದಾನೆ. ಹಾಗೆಯೇ ಸಬ್ಬತ್ ಬಗ್ಗೆಯೂ ಸಹ ಇವತ್ತು ಅಪಾರ್ಥ ಆಗಿದೆ. ಸಬ್ಬತ್ತು ಅದು ದೇವರ ದಿನ, ಆ ದಿನ ಸಂತೋಷಕರವಾಗಿರಬೇಕಾಗಿತ್ತು. ಆದರೆ ರೆಬೋನಿಯರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸಬ್ಬತ್ತನ್ನು ಕುರಿತು ಭಾರ ಮಾಡಿಬಿಟ್ಟಿದ್ರು. ಸಬ್ಬತ್ ದಿನಕ್ಕಾಗಿಯೇ ಒಂದು 39 ಆಜ್ಞೆಗಳನ್ನು ಮಾಡಿಬಿಟ್ಟಿದ್ರು. ಅವರು 1 ಮೈಲಿ ಎಕ್ಸ್ಟ್ರಾ ನಡೆಯಬಾರ್ದು, ಒಂದು ಚೂರು ಭಾರ ಹೊರಬಾರ್ದು, ಒಂದು ತೆನೆ ಕಿತ್ತರೆ ನೀವೇನು ಮಾಡ್ದಂಗೆ, ಒಕ್ಕಣ ಮಾಡ್ದಂಗೆ, ನೀವು ಸ್ವಲ್ಪ ಏನಾದ್ರು ಮಾಡಿದ್ರೆ ನೀವು ಸಬ್ಬತ್ತನ್ನೇ ಮುರಿದಂಗೆ ಅಂಥೇಳಿ 39 ಆಜ್ಞೆಗಳನ್ನು ಸಬ್ಬತ್ತಿಗೆ ಕುರಿತು ಮಾಡಿ ಜನಗಳಿಗೆ ಸಬ್ಬತ್ತು ಅಂದರೆ ಭಯ ಹುಟ್ಟಿಸ್ಬಿಟ್ಟಿದ್ರು. ಅದೇ ರೀತಿ ಬೇರೆ ನಿಯಮಗಳನ್ನು ಸಹ ಇವರು ಅಪಾರ್ಥ ಮಾಡಿ ಜನಗಳಿಗೆ ಆಜ್ಞೆಗಳನ್ನು ಭಾರ ಮಾಡಿದರು. ಅದನ್ನು ಸ್ವಾಮಿ ವಿವರಣೆ ಮಾಡ್ತಾಯಿದ್ದಾನೆ. ಮತ್ತಾಯ 5ನೇ ಅಧ್ಯಾಯ 38ರಿಂದ ಓದುವಾಗ, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳೋದೇನೆಂದರೆ, ಕೆಡುಕನನ್ನು ಹೆದರಿಸಬೇಡ. ಒಬ್ಬನು ನಿನ್ನ ಬಲಗನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನೆಯನ್ನು ಹೊಡ್ಡು. ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲಿ ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು. ನಿನ್ನಲ್ಲಿ ಕಡ ಈಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಿಕೊಳ್ಳಬೇಡ. ಇವತ್ತು ಸ್ವಾಮಿ ಹಿಂದೆ ಮೋಶೆ ಕಾಲದಲ್ಲಿ ಜನ ಫಾಲೋ ಮಾಡೋ ಸಂಪ್ರದಾಯವನ್ನು ಟ್ರೆಡಿಷನ್ ಅಂತ ಹೇಳ್ತಾರೆ. ಇದು ಸಂಪ್ರದಾಯ ಮಾತ್ರ, ಸತ್ಯ ಅಲ್ಲ. ಸತ್ಯ ಅಂತ ಹೇಳಿದ್ರೆ ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು ತೆಗಿ ಅಂತಲ್ಲ. ನೀನು ಕೇಡು ಮಾಡೋವನಿಗೆ ನೀನು ಮೇಲು ಮಾಡು. ನಿನಗೆ ಒಂದು ಕೆನೆ ಹೊಡೆದ್ರೆ ಮತ್ತೊಂದು ಕೆನೆ ತೋರಿಸು. ಇದು ಕ್ರಿಸ್ತನ ಅನುಯಾಯಿಗಳು ಮಾಡಬೇಕಾದಂಥ ನಿಯಮ ಆಗಿದೆ. ಹಳೆ ಒಡಂಬಡಿಕೆ ಬೇರೆ, ಹೊಸ ಒಡಂಬಡಿಕೆ ಬೇರೆ ಅಲ್ಲ. ಹಳೆ ಒಡಂಬಡಿಕೆಯಲ್ಲೂ ಇದೇ ನಿಯಮ ಇತ್ತು. ಲೇವಿಯರಿಗೆ ಬರೆದ ಪತ್ರಿಕೆ 19 ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಆದರೆ ರೆಬೋನಿಯರು, ಪರಿಸಾಯರು ಈ ಆಜ್ಞೆಗಳನ್ನೇ ಅಪಾರ್ಥ ಮಾಡಿ ಜನಗಳಿಗೆ ದೇವರ ಮೇಲೆ ಒಂದು ಅಪನಂಬಿಕೆ ಹುಟ್ಟಿಸ್ಬೇಕು. ಫಸ್ಟ್ ಪ್ರಶ್ನೆ, ನಾವು ಈಗ ಆಲ್ಮೋಸ್ಟ್
ಮೂರನೇ ಭಾಗಕ್ಕೆ ಬಂದಿದ್ದೀವಿ. ಈ ಆಜ್ಞೆಗಳ ಬಗ್ಗೆ ಎಷ್ಟು ಮಾಹಿತಿ ಇದೆ. ನಂಬರ್ 1, ಈ ಆಜ್ಞೆಗಳಿಗೆ ದೇವರು ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾನೆ. ನಂಬರ್ 2, ಅದು ಇಸ್ರಾಯೇಲ್ರಿಗೆ ಒಂದೊಂದು ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ. ಆದರೂ ಕೂಡ ನಾವು ಎಲ್ಲೋ ಒಂದು ಕಡೆ ಆಜ್ಞೆಗಳನ್ನು ತುಂಬ ಲಘುವಾಗಿ ತಗೊಳ್ತೀವಿ. ಯಾಕೆ? ಖಂಡಿತವಾಗಿ. ಯಾಕೆಂದರೆ ಆಜ್ಞೆಗಳ ಒಂದು ಫಲಿತಾಂಶ ಗೊತ್ತಿಲ್ಲ ಜನಗಳಿಗೆ. ಆಜ್ಞೆಗಳನ್ನು ಕೈಕೊಳ್ಳದೇ ಇದ್ದರೆ ನಿನಗಾಗ್ತಕ್ಕಂಥ ಪರಿಣಾಮ ಏನು ಅದು ಗೊತ್ತಾದರೆ. ಈಗ ಮೋಶೆ ಇದನ್ನು ಯಾಕೆ ಇಷ್ಟು ಕಠಿಣಪಡಿಸಿದ್ನು ಅಂದರೆ, ಇವರು ಪದೇ ಪದೇ ಆಜ್ಞೆಗಳನ್ನು ಮೀರ್ತಾ ಇದ್ದರು. ಇವತ್ತು ಸಹ ಆಜ್ಞೆಗಳು ಇವೆ, ಅದನ್ನು ಮೀರಿದಾಗ ಶಿಕ್ಷೆ ಆಗ್ತದೆ ಎಂಬತಕ್ಕಂಥ ಅರಿವು ನಮಗಿದ್ದರೆ ಖಂಡಿತವಾಗಿ ಆಜ್ಞೆಗಳನ್ನು ಮೀರೋದಿಲ್ಲ. ಮುಂದುವರಿಸಿ ಪಾಸ್ಟರ್ ರಾಜದಾಸ್. ನಾವು ಮುಯಿಗೆ ಮುಯಿ ತೀರಿಸೋದು ನಮ್ಮ ಕೆಲಸ ಅಲ್ಲ. ಇವತ್ತು ಸಹಜವಾಗಿ ಇಹಲೋಕದವರೆಲ್ಲ ಏನು ಮಾಡ್ತಾರೆ, ಕೇಡ್ ಮಾಡಿದವ್ರು ಕೇಡ್ ಮಾಡಬೇಕು ಅಂತಿದ್ದಾರೆ. ಆದರೆ ಯೇಸು ಸ್ವಾಮಿಯನ್ನು ನಂಬಿ ಆತನ ಆಜ್ಞೆಗಳನ್ನು ಪರಿಪಾಲಿಸೋರು ಕೇಡ್ಗೆ ಕೇಡ್ ಮಾಡಲ್ಲ. ಮುಯಿ ತೀರಿಸೋದು ದೇವ್ರದ್ದು ಅಂತ ಬಿಟ್ಟಾಗ ಅವ್ರಿಗೆ ಸಮಾಧಾನ ಸಿಗುತ್ತೆ. ನಾವು ಒಬ್ಬರು ಕೇಡ್ ಮಾಡಬೇಕಂತ ಮಾಡಿದಾಗ ನಮಗೆ ಶಾಂತಿ ಇರಲ್ಲ, ಅಶಾಂತಿ ಆಗುತ್ತೆ. ಹಂಗೆ ಮುಂದುವರ್ಸ್ಕೊಂಡು ಹೋಗಿ. ಗುರುವಾರದ ಪಾಠದಲ್ಲೂ ಅದೇ ಇದೆ. ಗುರುವಾರದ ಪಾಠದಲ್ಲೂ ಸಹ ಅದನ್ನೇ ನಾವು ಕಾಣ್ತಿದ್ದೇವೆ. ಇಲ್ಲಿ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 35ನೇ ವಾಕ್ಯ ಈ ರೀತಿ ಹೇಳುತ್ತೆ, ಪ್ರತೀಕಾರ ಮಾಡಿ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ. ಅವರು ಜಾರಿ ಬೀಳುವ ಸಮಯ ಬರುವುದು, ಅವರಿಗೆ ಆಪತ್ಕಾಲವು ಸಮೀಪಿಸಿತು, ಅವರಿಗೋಸ್ಕರ ಸಿದ್ಧವಾಗಿರುವ ದುರ್ಗತಿ ಬೇಗ ಬರುವುದು. ದೇವರು ಹೇಳ್ತಿದ್ದಾರೆ, ಮುಯಿಗೆ ಮುಯಿ ತೀರಿಸುವುದು ಬಿಡಿ, ಆ ಕೆಲಸ ನನ್ನದು. ನೀವು ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ನ್ಯಾಯಾಧೀಶನ ಸ್ಥಾನವನ್ನು ತೆಗೆದುಕೊಳ್ಳಬಾರದು ಎಂಬುದಾಗಿ ದೇವರಲ್ಲಿ ನುಡಿತಿದ್ದಾನೆ. ನಾವು ಒಬ್ಬರಿಗೆ ಸೇಡನ್ನು ತೀರಿಸುವುದರ ಮುಖಾಂತರ ದೇವರ ಸ್ಥಾನವನ್ನು ನಾವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಒಬ್ಬರಿಗೆ ಪ್ರತೀಕಾರ ಮಾಡುವುದು, ಮುಯಿಗೆ ಮುಯಿ ತೀರಿಸುವುದು ನಮ್ಮ ಕೆಲಸವಲ್ಲ, ಅದು ಕೇವಲ ದೇವರ ಕೆಲಸ ಎಂಬುದಾಗಿ ದೇವರು ಇಲ್ಲಿ ನುಡಿತಾ ಇದ್ದಾನೆ. ಅಷ್ಟೇ ಅಲ್ಲ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 4-6 ವಚನಗಳನ್ನು ಕೂಡ ನಾವು ಓದೋದಾದರೆ ಅದನ್ನೇ ನಾವು ಕಾಣ್ತೇವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲವನ್ನು ಕೊಡುವನು, ಫಲ ಕೊಡುವಾತನು ಆತನು. ನಾವು ಯಾವುದೇ ಕಾರಣಕ್ಕೂ ಕೂಡ ಫಲ ಕೊಡುವವರಲ್ಲ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರಿಗೆ ಸೇಡನ್ನು ತೀರಿಸಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. 6ನೇ ವಚನ, ನಿನ್ನ ಏಕಾಂತದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನೋ. ನಮಗೆ ಫಲ ಕೊಡುವಾತನು ಆತನೇ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರಿಗೆ ಸೇಡನ್ನು ತೀರಿಸುವಂತಹ ಪ್ರಯತ್ನ ಮಾಡಬಾರದು ಎಂಬುದಾಗಿ ಇಂದಿನ ಸಬ್ಬತ್ ನಮಗೆ ತಿಳಿಸ್ತಿದೆ. ಅಷ್ಟು ಮಾತ್ರವೇ ಅಲ್ಲ, ನಾವು ಇನ್ನೂ ಮುಂದೆ ಬರೋದಾದರೆ ದೇವರು ಹೇಳ್ತಾರೆ, ನಮ್ಮ ತಂದೆಯಾದ ದೇವರು ಪರಿಪೂರ್ಣನಾಗಿರುವಂತೆ ನಾವು ಸಹ ಏನಾಗಿರಬೇಕಂತೆ, ಪರಿಪೂರ್ಣರಾಗಿರಬೇಕು. ಆದ ಕಾರಣ ದೇವರು ಕರುಣಾಮಯಿ, ದಯಾಳು, ಕೃಪಾಸಾಗರನು. ಆತನ ಹಾಗೆ ನಾವು ಕೂಡ ಪರಿಪೂರ್ಣರಾಗಿರಬೇಕು. ಯಾವುದೇ ರೀತಿಯಾದಂತಹ ಕಲ್ಮಶ ನಮ್ಮಲ್ಲಿ ಇರಬಾರದು ಎಂಬುದಾಗಿ ಯೇಸು ಸ್ವಾಮಿಯವರು ನುಡಿತಿದ್ದಾರೆ ಲೋಕನ ಸುವಾರ್ತೆ 6ನೇ ಅಧ್ಯಾಯ 36ನೇ ವಚನದಲ್ಲಿ. ಆದ್ದರಿಂದ ನಾವು ಕೂಡ ಮತ್ತೊಬ್ಬರಿಗೆ ಕ್ಷಮಿಸುವಂತಹ ಗುಣವನ್ನು ಹೊಂದಿರಬೇಕಾಗಿದೆ, ಮತ್ತೊಬ್ಬರನ್ನು ಕರುಣಿಸುವಂತಹ ಗುಣವನ್ನು ಹೊಂದಬೇಕಾಗಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರನ್ನು ಪ್ರೀತಿ ಮಾಡುವುದರಲ್ಲಿ ಹೇಸಬಾರದು. ಅಂತಹ ಗುಣ ನಮ್ಮಲ್ಲಿರುವಾಗ ನಾವು ಪರಿಪೂರ್ಣರಾಗ್ತೇವೆ. ದೇವರು ಬರುವಾತನು ಬರ್ತಾನೆ, ಆತನ ನಮ್ಮೆಲ್ಲರಿಗೂ ಕೂಡ ಪ್ರತಿಫಲ ಕೊಡುವಾತನಾಗಿದ್ದಾನೆ. ವಂಡರ್ಫುಲ್. ತುಂಬ ಇದರ ಬಗ್ಗೆ ಬಹಳಷ್ಟು ಮಾತಾಡಬಹುದು, ಆದರೆ ನಮಗೆ ಗೊತ್ತಿದೆ. ಆದಾಗ್ಯೂ ಹೋದ ವಾರ ಅವ್ನು ಹಂಗೆ ಮಾತಾಡಿದ್ನ, ಈ ವಾರ ನಾನು ಅವನ ಬಗ್ಗೆ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ನಾವು ಜೀವಿಸ್ಕೊಂಡು ಬರ್ತಾ ಇದ್ದೀವಿ. ದೇವರು ತಾನೇ ನಮ್ಮೆಲ್ಲರಿಗೆ ಶಕ್ತಿಯನ್ನು ಕೊಡಬೇಕು. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ಪಾಸ್ಟರ್ ರಾಜದಾಸ್. ಕೃಪಾಪೂರ್ಣನಾದ ತಂದೆಯ ದೇವರೇ, ನೀನು ನ್ಯಾಯವಂತನು ಸ್ವಾಮಿ. ನಿನ್ನನ್ನು ಅನುಸರಿಸುವ ನಾವು ಸಹ ನ್ಯಾಯವನ್ನು ಅನುಸರಿಸಲು ನಮಗೆ ಜ್ಞಾನ ತಿಳುವಳಿಕೆಯನ್ನು ಕೊಡು. ಈ ಪಾಠಗಳನ್ನು ವೀಕ್ಷಿಸುವ ಎಲ್ಲ ವೀಕ್ಷಕರು, ಪ್ರೇಕ್ಷಕರು ಎಲ್ಲರೂ ನಿನ್ನ ಮಕ್ಕಳಾಗಿ ನ್ಯಾಯವಂತರಾಗಿ ಜೀವಿಸಲು ನಮಗೆ ಬಲ ಕೊಡಬೇಕೆಂದು ಯೇಸು ಕ್ರಿಸ್ತನ ಪಾದಕ್ಕೆ ಬೇಡಿಕೊಳ್ತೀನಿ ತಂದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.